ಹಾಗಾಗಿ ನಾವು ಏನು ಮೂಲ ಬಂದು ಕೃಷಿಕರಾಗಿ, ಯಾಕಂದರೆ ನಮ್ಮ ತಾತ ಕೃಷಿಕರೇ, ನಮ್ಮ ತಂದೆ ಕೂಡ ಕೃಷಿಕರೇ, ನಾವು ಕೂಡ ಕೃಷಿಕರಾಗಿ ಕೆಲಸ ಮಾಡ್ತಾಯಿದ್ವಿ. ಈ ಕೃಷಿಯಲ್ಲಿ ಕೃಷಿಯಿಂದ ಮಾಡ್ತಾಯಿದ್ವಿ. ಯಾಕಂತಂದರೆ ಇವತ್ತು ನಮ್ಮ ಭಾರತ ದೇಶ ಇವತ್ತು ರೈತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಭಾರತ ದೇಶ. ಇವತ್ತು ಹಳ್ಳಿಯಿಂದ ಡೆಲ್ಲಿಗೆ ಅಂತ ಕರೀತಾರೆ. ಇವತ್ತು ಪ್ರಮುಖವಾಗಿ ಎರಡು ಕಣ್ಣು ಅಂತಂದ್ರೆ ತಪ್ಪಾಗಲಾರ್ದು. ಒಂದು ಅನ್ನದಾತರು ರೈತರು, ಮತ್ತು ಇನ್ನೊಂದು ದೇಶ ಕಾಯೋ ಯೋಧರು. ಯಾಕಂದರೆ ಒಂದು ಕಣ್ಣಿಲ್ಲ ಅಂದರೂ ಕಷ್ಟ ಆಗ್ತದೆ. ಹಾಗಾಗಿ ಎರಡು ಕಣ್ಣು ಕೂಡ, ಯಾಕಂದರೆ ಅನ್ನದಾತ ಸುಖಿನೋ ಭವ ಅಂತಂತಾರೆ. ಪ್ರತಿಯೊಬ್ಬರು ಕೂಡ ನಾವು ಎಷ್ಟೇ ಕೆಲಸ ಮಾಡ್ಬೋದು, ನಾವು ಏನೇ ಇರ್ಬೋದು, ನಮಗೆ ಆಹಾರ ಪ್ರಮುಖವಾಗಿರ್ತದೆ. ಹಾಗಾಗಿ ಇವತ್ತು ಕೃಷಿಯಿಂದ ನಾವು ಖುಷಿಯಾಗಿ ಇವತ್ತು ನಾವು ಕೃಷಿ ಮಾಡ್ಕೊಂಬರ್ತಾಯಿದ್ವಿ. ಅಂದರೆ ಇವತ್ತು ನಮ್ಮ ತಂದೆ ತಾತ ಮಾಡ್ಕೊಂಡಿರ್ತಕ್ಕಂಥ ಕೃಷಿನ ನಾವು ಕೂಡ ಮೂಲ ಕೃಷಿಕರಾಗಿ ನಾವು ಮಾಡ್ಕೊಂಬರ್ತಾಯಿದ್ವಿ. ಸರ್, ನಮ್ಮ ಕುಟುಂಬ ಎಲ್ಲ ಕೃಷಿಕರೇ. ನಮ್ಮ ತಾತ ಅವರು ಕುಟುಂಬ ಕೃಷಿನೇ, ನಮ್ಮ ತಂದೆನೂ ಕುಟುಂಬ ಕೃಷಿನೇ. ಈಗ ನಾವು ಅಣ್ಣ ತಮ್ಮಂದಿರು ಕೂಡ ಕೃಷಿಯಾಗಿ ಮುಂದುವರಿಸ್ತಾಯಿದ್ವಿ. ಮಣ್ಣನ್ನು ಪರೀಕ್ಷೆ ಮಾಡಿದ್ವಿ. ಅದಾದ ನಂತರ ನಾವು ಪ್ರಮುಖವಾಗಿ ಮೊದಲೆಲ್ಲ ನಮ್ಮ ತಾತ ಅವರು, ಆವಾಗ ನಮ್ಮ ತಂದೆಯವರು, ಈಗಲೂ ನಮ್ಮ ತಂದೆಗೆ ಒಂದು 80-85 ವರ್ಷ, ಈಗಲೂ ಆರೋಗ್ಯವಾಗಿದ್ದಾರೆ. ಅಂದರೆ ಹಿಂದೆ ಹೇಗಿತ್ತು ಅಂತಂದರೆ, ಈಗ ಮಣ್ಣು ಜೊತೆಯಲ್ಲಿ ನಾವು ಏನಾಗ ದನ ಕರು ಕುರಿ ಮೇಕೆ ಎಲ್ಲನೂ ಬೆಳೆಸ್ಕೊಂಡು ಸಾಕಾಣಿಕೆ ಮಾಡ್ಕೊಂಬರ್ತಿದ್ವಿ. ಹಾಗೇನು ಮಾಡ್ತಾಯಿದ್ರಿ, ಕೊಟ್ಟಿಗೆ ಗೊಬ್ಬರನ ಕೊಟ್ಕೊಂಡು ಒಳ್ಳೆಯ ಫಲವತ್ತಾದ ಭೂಮಿ, ಮಣ್ಣು ಮತ್ತು ಬೆಳೆಗಳನ್ನು ಬೆಳ್ಕೊಂಬರ್ತಿದ್ವಿ. ಈಗ ಬರ್ತಾ ಏನಾಯಿತು ಅಂದರೆ, ಅದು ರಾಸಾಯನಿಕ ಆಗಿ ಪರಿವರ್ತನೆ ಆಯಿತು. ಅಂದರೆ ಏನಾಯಿತು ಅಂದರೆ, ಈಗ ಬರ್ತಾ ಈಗ ನಾವು ಗೊಬ್ಬರ ಕೊಡೋಂಥದ್ದು ಕಡಿಮೆ ಆಗಿಬಿಡ್ತು ಇತ್ತೀಚಿನ ದಿನಗಳಲ್ಲಿ. ಅದ್ರ ಜೊತೆಗೆ ಏನಾಗ್ತಾಯಿದೆ, ನಾವು ಅದರ ಬದಲಾಗಿ ರಾಸಾಯನಿಕ DAP ಮತ್ತು ಯೂರಿಯಾ ಈ ಥರದ ಒಂದು ಫಲವತ್ತತೆ ಮಣ್ಣಲ್ಲಿ ಹೋಯಿತು. ಯಾಕಂದರೆ ರಾಸಾಯನಿಕ ಹೆಚ್ಚಾಗಿ ಕೊಡೋಂಥದ್ದು, ಸ್ಪ್ರೇಗಳು ಕೂಡ ರಾಸಾಯನಿಕ ಜಾಸ್ತಿ ಬಳಸುವಂಥ ಪ್ರಯತ್ನಗಳಾಯಿತು. ಹಾಗಾಗಿ ಏನಾಯಿತು, ಮಣ್ಣಿನ ಫಲವತ್ತತೆ ನಾವು ಕಳ್ಕೊಂಬಿಟ್ಟಿದ್ವಿ. ಮತ್ತು ಮರಳಿ ಮನೆಗೆ ಅಂಥೇಳಿ ಈಗೆಲ್ಲ ಕೂಡ ಸರ್ಕಾರ ಕೂಡ ಹೆಚ್ಚು ಒತ್ತು ಕೊಡ್ತಾಯಿದೆ. ಯಾಕಂತಂದರೆ ಮಣ್ಣಿನ ಫಲವತ್ತತೆ ಭಾಳ ಇಂಪಾರ್ಟೆಂಟು. ಮತ್ತು ನಾವು ಕೊಟ್ಟಿಗೆ ಗೊಬ್ಬರ, ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಎಲ್ಲ ಕೂಡ ಬಂದು ಮಾಹಿತಿಯನ್ನು ಕೂಡ ಕೊಡ್ತಾಯಿದ್ದಾರೆ. ಆ ಮಾಹಿತಿ ಕೂಡ ನಾವು ಸ್ವೀಕರಣೆ ಮಾಡಿ ಮತ್ತೆ ಮರಳಿ ಮನೆಗೆ ಅಂಥೇಳಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡೋಂಥದ್ದಿರ್ಬೋದು, ಜೀವಾಮೃತ ಕೊಡೋಂಥದ್ದಿರ್ಬೋದು. ಹಾಗಾಗಿ ಇವತ್ತು ಮಣ್ಣಿನ ಫಲವತ್ತತೆ HP ಜಾಸ್ತಿ ಆಗಿದೆ. ಮತ್ತು ಬೆಳೆಗಳೂ ಅಷ್ಟೇ ಒಳ್ಳೆ ಕ್ವಾಲಿಟಿ, ಒಳ್ಳೆ ಇಳುವರಿ ತುಂಬ ಚೆನ್ನಾಗಿದೆ. ಮತ್ತು ಇವಾಗೆಲ್ಲ ನಾವು ಮರಳಿ ಮನೆಗೆ ಅಂತೇಳಿ ಬಂದಿದ್ದೀವಿ. ಸರ್, ನಾವು ಸಸಿ ಮಾಡಬೇಕಂದ್ರೆ ಮೊದಲು ಮಣ್ಣನ್ನು ಫಲವತ್ತತೆ ಅಂತಂದರೆ ಮೊದಲು ಉಳುಮೆ ಮಾಡಬೇಕು. ಚೆನ್ನಾಗಿ ಉಳುಮೆ ಮಾಡಿ ಒಂದು 20 ದಿನ ಚೆನ್ನಾಗಿ ಆರ್ವಸಿ ಬರೋಂಗೆ ಬಿಡಬೇಕು. ಸ್ವಲ್ಪ ಭೂಮಿನ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸಿ ಮತ್ತೆ ಉಳುಮೆ ಮಾಡಿ, ಮತ್ತೆ ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರನ ಕೊಟ್ಟು, ಮತ್ತೆ ಅದನ್ನು ರೋಟಿವೇಟ್ ಆದರೂ ಮಾಡ್ಬೋದು, ಅಥವಾ ಉಳುಮೆ ಮಾಡಿ ಹದ ಮಾಡಿಕೊಂಡು ನಾವು ಬೆಳೆಗೆ ಇಡೋದಕ್ಕೆ ರೆಡಿ ಮಾಡ್ಕೊಬೋದು ಸರ್. ಆದರೆ ಏನಾಗಿದೆ ಅಂತಂದರೆ, ಹದ ಮಾಡಲಿಲ್ಲ, ಸ್ವಲ್ಪ ಗ್ಯಾಪ್ ಬಿಡಬೇಕು. ಯಾಕಂದರೆ ಯಾವುದೇ ಒಂದು ಬೆಳೆ ಇಟ್ಟರೂ ಕೂಡ ನಾವು ಬೆಳೆ ಇಡ್ತೀವಿ, ಮತ್ತು ಅದನ್ನು ತೆಗೆದ ಮೇಲೆ ಮತ್ತೆ ಆ ಥರದ ನೆಕ್ಸ್ಟ್ ಬೆಳೆ ಇಟ್ಬಿಟ್ಟಾಗ ಅದು ರೋಗಗಳೂ ಜಾಸ್ತಿ ಆಗ್ತದೆ. ಮತ್ತು ಎರಡನೇದೇನೆಂದರೆ ಕ್ವಾಲಿಟಿ ಕಡಿಮೆ ಆಗ್ತದೆ, ಇಳುವರಿನೂ ಕ್ವಾಲಿಟಿ ಬರೋಲ್ಲ. ಯಾಕಂತಂದರೆ ಹದ ಆಗಿರಲ್ಲ, ಅಂದರೆ ಭೂಮಿ ಒಣಗಿಸಿರಲ್ಲ ನಾವು. ಯಾಕಂದರೆ ಯಾವುದೇ ಒಂದು ಬೆಳೆ ಇಟ್ಟಾಗೂ ನಮಗೆ ಅಟ್ಲೀಸ್ಟ್ ಉಳುಮೆ ಮಾಡಿದ ಮೇಲೆ ಒಂದು 20 ದಿನ ಆದರೂ ಬಿಡಬೇಕು. ಚೆನ್ನಾಗಿ ಭೂಮಿನ ಒಣಗಿಸ್ಬೇಕು, ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ, ಮತ್ತು ಅದನ್ನು ರೋಟಿವೇಟರ್ ಹಾಕಿ ನಾವು ರೆಡಿ ಮಾಡಿಕೊಂಡು ಆಮೇಲೆ ನಾವು ಬೆಳೆನ ಇಟ್ಕೊಂಡಾಗ ಬೆಳೆ ಸಕ್ಸಸ್ ಆಗ್ತದೆ, ರೋಗ ಕಡಿಮೆ ಆಗ್ತದೆ, ಮತ್ತು ಕ್ವಾಲಿಟಿ ಇಳುವರಿ ಕೂಡ ತುಂಬ ಚೆನ್ನಾಗಿರುತ್ತೆ ಸರ್. ಭೂಮಿ ಒಳಗಡೆ ಆಲೂಗಡ್ಡೆ ನಾವು ಬೆಳೆದಿದ್ವಿ, ನಮ್ಮ ತಂದೆಯವರು ತಾತವರು ಕೂಡ ಬೆಳೆದಿದ್ದರು. ಅಂದರೆ ಬರ್ತಾ ನಮಗೇನಂದರೆ ಒಂದು ಹವ್ಯಾಸ, ಹೊಸ ಏನನ್ನ ಮಾಡಬೇಕು ಹೊಸದಾಗಿ ಅನ್ನೋದೊಂದು ನಮ್ಮ ಪ್ರಯತ್ನ. ಅದಕ್ಕೆ ನಾವು ಬೇರೆ ಕಡೆ ಹೋದಾಗ ಮೇಳಗಳು ಮತ್ತು ಬೀಜದ ಮೇಳ ಅಥವಾ ಬೇರೆ ಕಡೆ ನಾವು ಹೋಗ್ತಾ ಇರ್ತೀವಿ. ಯಾಕಂದರೆ ಹೊಸ ವೆರೈಟಿಗಳೇನೋ ಸಿಗುತ್ತೇನೋ ಅಂತೇಳಿ ನಮಗೆ ಕಂಡು ಬಂದಿದ್ದು ಬಳ್ಳಿ ಆಲೂಗಡ್ಡೆ ಅಂತ, ಅಂದರೆ ಏರ್ ಪೊಟೊಟೊ ಅಂತ ಕರೀತಾರೆ. ಇದು ನಾನು ತೊಗೊಂಬಂದು ಬಿತ್ತನೆ ಮಾಡಿದೆ. ಆದರೆ ವಿಶೇಷವಾಗಿ ಇದೇನಾಯಿತು, ಬಳ್ಳಿಯಲ್ಲಿ ಬಿಡ್ತಕ್ಕಂಥದ್ದು. ಅಂದರೆ ಮೇಲೆ ಇದು ಒಂದು ಗಡ್ಡೆ ಮಿನಿಮಮ್ ಬಿತ್ತನೆ ಮಾಡಿದ್ರೆ, ಅಂದರೆ ಇದಕ್ಕೆ ಸೀಸನ್ ಇದೆ, ವರ್ಷಕ್ಕೆ ಒಂದು ಬಾರಿ ಅಷ್ಟೇ ಬರ್ತಕ್ಕಂಥದ್ದು. ಇದು ಸೀಸನ್ ಬಂದು ಮುಂಗಾರು ಹಿಂಗಾರು ಸೀಸನ್ ಇದು. ಈ ಬಳ್ಳಿ ಆಲೂಗಡ್ಡೆ ನಾವು ಬಿತ್ತನೆ ಮಾಡಿದ್ವಿ. ಇದು ಫಸ್ಟ್ ಟೈಮ್ ನಮಗೆ ಬಂದಾಗ ನಮಗೊಂಥರ ಖುಷಿ, ಏನಂದರೆ ಬಳ್ಳಿಯಲ್ಲಿ ಆಲೂಗಡ್ಡೆಲಪ್ಪ ಅಂತ.
ಇದನ್ನು ನಾವು ಸ್ವಲ್ಪ ರಿಸರ್ಚ್ ಮಾಡಿ ಮತ್ತು ಹಿಂದೆದು ಮತ್ತು ಬೇರೆಯವ್ರ ಹತ್ರ ಮಾಹಿತಿ ತೊಗೊಂಡ್ರೆ ನಮ್ಮ ತೋಟಕ್ಕೆ ತುಂಬ ಜನ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಯೂನಿವರ್ಸಿಟಿಗಳು, ತುಂಬ ರೈತರು ತುಂಬ ಜನ ಬಂದಿದ್ದರು. ಅಂದರೆ ಸಾವಿರಾರು ಜನ ಬಂದಿದ್ದರು. ಒಂದು ದಿನಕ್ಕೆ ಮಿನಿಮಮ್ 2ರಿಂದ 2,500-3 ಸಾವಿರ ಜನ ಗಂಟು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟಿದ್ದರು. ಆದರೆ ಇದನ್ನು ನಾವು ಹಿನ್ನೆಲೆ ಅಂತ ಹೋದಾಗ ಇದು ಮೂಲ ಬಂದು ಗೆಡ್ಡೆ ಗೆಣಸು ಅಂತೇಳಿ ನಾವೆಲ್ಲ ತಿಂತಿದ್ದೀವಿ ಆಹಾರ. ಆ ಗಡ್ಡೆ ಗೆಣಸು ಕಂಟೆಂಟೇ ಇದೂ ಕೂಡ. ಹಿಂದೆ ಎಲ್ಲ ಕೂಡ ಇದನ್ನು ಕಾಡಿನ ಪ್ರದೇಶದಲ್ಲಿ ಬೆಳೀತಿದ್ರು. ಅಂದರೆ ಆದಿಮಾನವರು, ಕಾಡು ಮನುಷ್ಯರು ಅಂತೇಳಿ ಹಿಂದೆ ಕರಿತಿದ್ರಲ್ಲ, ಅವರಲ್ಲಿ ಗಡ್ಡೆ ಗೆಣಸು ಮತ್ತು ಈ ಬಳ್ಳಿ ಆಲೂಗಡ್ಡೆ ಅಂತ ಕರಿತಿದ್ರಲ್ಲ, ಇದನ್ನು ಆಹಾರ ಪದ್ಧತಿಯಾಗಿ ಅವರು ಉಪಯೋಗಿಸ್ಕೊಂಬರ್ತಿದ್ರು ಹಿಂದೆಯಿಂದ. ಆರೋಗ್ಯನೂ ಭಾಳಷ್ಟು ಚೆನ್ನಾಗಿತ್ತು ಅವರಿಗೆ. 100 ವರ್ಷ ಆಯುಸ್ಸು ಕೂಡ ಇತ್ತು. ಯಾಕೆಂದರೆ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಇದು. ಅಂದರೆ ನ್ಯಾಚುರಲ್ ಅಂದರೆ ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋಂಗಿಲ್ಲ, ರಾಸಾಯನಿಕ ಸ್ಪ್ರೇ ಕೂಡ ಮಾಡೋಂಗಿಲ್ಲ. ಇದು ಬರ್ತಾ 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 ಏನಾಯಿತು, ನಮಗೆಲ್ಲ ಬರ್ದಾಗ ಏನಾಯಿತು, ಸ್ವಲ್ಪ ನಾಲಿಗೆ ರುಚಿ, ಟೇಸ್ಟು ಅಂತೇಳಿ ನಾವು ಕರಿತೀರಿ. ನಮಗೆ ನಾಲಿಗೆ ರುಚಿ ಮೇಲೆ ನಾವು ಏನು ಮಾಡಿದ್ರಿ, ಬೇರೆ ಬೇರೆ ಟೇಸ್ಟ್ಗೆ ಹೋದ್ರಿ. ಇವತ್ತು ಗೆಡ್ಡೆ ಗೆಣಸು ಕೂಡ ತಿನ್ನೋಂಥದ್ದು ಸಂಖ್ಯೆ ಮತ್ತು ಬಳಸುವಂಥ ಸಂಖ್ಯೆ ಎರಡೂ ಕೂಡ ಕಡಿಮೆ ಆಯಿತು. ಹಾಗಾಗಿ ನಾವೆಲ್ಲ ಹಿಂದೆಯಿಂದ ಬಿಟ್ಬಿಟ್ಟಿದ್ವಿ. ಮತ್ತೆ ಅದನ್ನು ಹಿಂದೆ ಪದ್ಧತಿಗಳನ್ನು ನಾವು ಬೆಳೆಸಬೇಕು. ಯಾಕಂದರೆ ತುಂಬ ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಮತ್ತು ರೈತರು ಕೂಡ ಇದು ಬೆಳೆಯುವಂಥವ್ರು ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಬಳ್ಳಿ ಆಲೂಗಡ್ಡೆ ಅಥವಾ ಏರ್ ಪೊಟ್ಯಾಟೊ ಅನ್ನೋದನ್ನು ಬೆಳೆದೆ. ಆ್ಯಕ್ಚುಲಿ ಇದನ್ನು ನಾನು ಬೆಳೆದಾಗ ನಾನೇನು ಮಾಡಿದೆ, ಕೊಟ್ಟಿಗೆ ಗೊಬ್ಬರ ಕೊಟ್ಟೆ, ಮತ್ತು ಹೆಚ್ಚಿನ ಇಳುವರಿ ಮತ್ತು ಗ್ರೀನ್ ಇಶ್ಯೂ ನಮಗೆ ಬೇಕು. ಹಾಗಾಗಿ ನಾನು ಮಾಡಿದೆ ಜೀವಾಮೃತ ಅಂತೇಳಿ ನಾವೇ ಸ್ವಂತ ಘಟಕ ಮಾಡ್ಕೊಂಡು ತಯಾರು ಮಾಡಿ ಜೀವಾಮೃತನ ನಾನು ಕೊಟ್ಕೊಂಬಂದೆ. ಆದರೆ ಹೆಚ್ಚಿನ ಇಳುವರಿ ಮತ್ತು ಇದು ಗ್ರೀನ್ ಇಶ್ಯೂ ತುಂಬ ಚೆನ್ನಾಗಿ ಬಂತು. ಅಂದರೆ ಇವತ್ತು ನಾನು ಒಂದು ಗಡ್ಡೆಗೆ ಮಿನಿಮಮ್ಮು 300 kgಯಷ್ಟು ಇಳುವರಿನ ನಾನು ಬೆಳೆದಿದ್ದೀನಿ. ಆದರೆ ಅದೇನೆಂದರೆ ಈಗ ನಮಗೆ 250 ಗ್ರಾಮಿಂದ ನಾವು ಹಾರ್ವೆಸ್ಟ್ ಮಾಡ್ಬೋದು ಒಂದು ಗಡ್ಡೆನ. ನಾವು 250 ಗ್ರಾಮಿಂದ 5.5ರಿಂದ 6 kgಯಷ್ಟು ಗಡ್ಡೆ ಕೂಡ ನಾನು ಬೆಳೆದಿದ್ದೀನಿ. ಆದರೆ ಇದು ನ್ಯಾಚುರಲ್ ಗಡ್ಡೆ ಇರತಕ್ಕಂಥದ್ದು ಸ್ವಲ್ಪ ಟೇಸ್ಟ್ ಕಡಿಮೆ. ಅಂದರೆ ಇವತ್ತು ನಾವು ಉದಾಹರಣೆ ಹೇಳಬೇಕು ಅಂದರೆ, ಗಡ್ಡೆ ಕಟ್ ಮಾಡಿದ್ರೆ ಏನಾಗ್ತದೆ, ಸ್ವಲ್ಪ ಲೋಳೆ ಥರ ಜಿಗುಟು ಥರ ಕಾಣ್ತದೆ ನಮಗೆ. ಅಂದರೆ ಇವತ್ತು ನಾವು ಬೆಂಡೆಕಾಯಿ ಕಟ್ ಮಾಡಿದ್ರೆ ಏನು ಸ್ವಲ್ಪ ಲೋಳೆ ಥರ ಜಿಗುಟು ಕಾಣ್ತದಲ್ಲ, ಸೇಮ್ ಇದರಲ್ಲೂ ಅಷ್ಟೇ ಇರುತ್ತೆ. ಆದರೆ ಇದು ನ್ಯಾಚುರಲ್ ಆಗಿರ್ತದೆ. ನಾವು ಭೂಮಿಯಲ್ಲಿ ಬೆಳೆಯುವಂಥ ಗಡ್ಡೆಗೆ ನಾವೇನು ಮಾಡ್ತೀರಿ, ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀವಿ, ರಾಸಾಯನಿಕ ಸ್ಪ್ರೇ ಮಾಡ್ತೀವಿ. ಯಾಕಂದರೆ ರೋಗಗಳು ಜಾಸ್ತಿ ಇರ್ತದೆ. ಇದಕ್ಕೆ ಯಾವುದೇ ರೋಗ ಕಡಿಮೆ ಇರ್ತದೆ ತುಂಬ. ಬೈ ಚಾನ್ಸ್ ಆ ಥರದ ರೋಗ ಏನನ್ನು ಕಂಡು ಬಂದರೆ ಮನೆಯಲ್ಲಿ ಮಜ್ಜಿಗೆ ಇರ್ತದೆ, ಮತ್ತು ಅದಕ್ಕೆ ನೀರು ಸೇರಿಸಿ ನಾವು ನೀರು ಮಜ್ಜಿಗೆ ಸ್ಪ್ರೇ ಮಾಡ್ಬೋದು. ಬಿಟ್ಟರೆ ಇದಕ್ಕೆ ಯಾವುದೇ ಸ್ಪ್ರೇ ಮಾಡೋಂಗಿಲ್ಲ. ಆಮೇಲೆ ನ್ಯಾಚುರಲ್ಲಾಗಿ ಬರತಕ್ಕಂಥದ್ರಿಂದ ನಮಗೇನಾಯಿತು, ತುಂಬ ಜನ ನಮ್ಮ ತೋಟಕ್ಕೆ ಬಂದು ಇದನ್ನು ತಗೊಂಡೋಗಿ ತಿಂದು ಅದನ್ನು ಟೇಸ್ಟ್ ನೋಡಿ ಬಳಸಿ ಮತ್ತೆ ತಿರ್ಗಾ ಮತ್ತೆ ಬಂದು ಮತ್ತೆ ನಮಗೆ ಬೇಡಿಕೆ ಅಲ್ಲಿ ಸ್ಟಾರ್ಟ್ ಆಯಿತು. ನಮಗೇನಾಯಿತು ಅಂದರೆ, ಬೇಡಿಕೆ ಸ್ಟಾರ್ಟ್ ಆದಂಗೆಲ್ಲ ತುಂಬ ರೈತರು ನಮ್ಮ ತೋಟಕ್ಕೆ ಬರ್ತಿದ್ರು. ಒಂದು ದಿನಕ್ಕೆ 1,500ರಿಂದ 2,000-3,000 ಜನ ಗಂಟ ರೀಚ್ ಆಗಿದ್ದಾರೆ. ಅಂದರೆ ನಮ್ಮ ಕರ್ನಾಟಕ ಬಿಟ್ಟು ಇವತ್ತು ಕೇರಳ, ಆಂಧ್ರ, ತಮಿಳ್ನಾಡು, ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಬಾಂಬೆ, ಈ 6-7 ರಾಜ್ಯಗಳಿಂದ ನಮ್ಮ ತೋಟಕ್ಕೆ ಬಂದಿದ್ದಾರೆ. ಆ ಜೊತೆಗೆ ತಗೊಂಡೋಗಿ ನೋಡಿ ಮತ್ತೆ ಬೇರೆ ರೈತರಿಗೂ ಮಾಹಿತಿ ಕೊಟ್ಟು, ಬೇರೆ ತುಂಬ ರೈತರು ಕೂಡ ನಮ್ಮ ತೋಟಕ್ಕೆ ಬಂದು ಭೇಟಿ ಕೊಟ್ಟು ಗಡ್ಡೆ ಬಗ್ಗೆ ಮತ್ತು ಬಳ್ಳಿ ಬಗ್ಗೆ ಮಾಹಿತಿ ತೊಗೊಂಡು ಅವರು ಕೂಡ ಬೆಳೆ ತೆಗೆದು ಮಾರಾಟನೂ ಕೂಡ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇದೇನಾಗಿದೆ ಅಂತಂದರೆ, ಇವತ್ತು ನಾನು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಭಾಳ ಗುರಿ. ಯಾಕಂದರೆ ಯಾವುದೇ ಬೆಳೆ ಬೆಳೆದ್ರೆ ಇಂಪಾರ್ಟೆಂಟು ಮಾರ್ಕೆಟಿಂಗ್. ಆ ಮಾರ್ಕೆಟಿಂಗ್ ಅಂತ ಬಂದಾಗ ನಮ್ಮ ತೋಟಕ್ಕೇ ನಮಗೆ ಯಲಹಂಕ ಮಾರ್ಕೆಟ್ ರೈತರ ಸಂತೆ ಅಂತಾರಲ್ಲ, ಅಲ್ಲಿನವರು ಕೂಡ ಬಂದಿದ್ದರು. ಮತ್ತು ಯಶವಂತಪುರ APMC ಮಾರ್ಕೆಟಿಂದನೂ ಬಂದಿದ್ದರು. ಸರ್, ಗಡ್ಡೆ ನಮಗೆ ಕೊಟ್ಬಿಡಿ, ನಾವೇ ಖರೀದಿ ಮಾಡ್ಕೊಂಡು ಹೋಗಿ ನಾವು ಮಾರ್ಕೆಟಿಂಗ್ ಮಾಡ್ಕೊತೀವಿ ಅಂತೇಳಿ. ಆದರೂ ಅಲ್ಪ ಸ್ವಲ್ಪ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನಮಗೆ 5-6 ಸ್ಟೇಟು ಯಾವಾಗ ನಮ್ಮ ತೋಟಕ್ಕೆ ಬಂದರು ಅಲ್ಲೇ ನಮಗೆ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗ್ಬಿಡ್ತು. ಜೊತೆಗೇನಾಯಿತು ಅಂತಂದರೆ, ಈ ಮಾರ್ಕೆಟಿಂಗ್ ಜೊತೆಲಿ ನಮ್ಗೆ ಹತ್ತಿರ ಇರ್ತಕ್ಕಂಥವ್ರು ತೋಟಕ್ಕೆ ಬರೋಕ್ಕೆ ಹಿಡಿದ್ರು. ಈಗ ಅಂತಂದರೆ ತುಂಬ ದೂರಿಂದ ಬಂದು ಹೋಗೋಂಥವ್ರದ್ದು ಒಂದು ರಿಕ್ವೆಸ್ಟ್ ಬಂತು, ಸರ್ ನಾವು ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬರಬೇಕು ಅಂದರೆ ನಮಗೆ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತದೆ. ಯಾಕಂದರೆ ಒಂದು ವೆಹಿಕಲಲ್ಲಿ ಬರಬೇಕು, ಒಂದು 7-8 ಸಾವಿರ ರೂಪಾಯಿ ನಮ್ಗೆ ಖರ್ಚು ಬೀಳುತ್ತದೆ. ಹಾಗಾಗಿ ನೀವು ದಯವಿಟ್ಟು ಒಂದು ಕೊರಿಯರ್ ಮಾಡಿದ್ರೆ ನಮಗೆ ಹಣ ಉಳಿತಾಯ ಆಗ್ತದೆ. ಆಮೇಲೆ ಅವರು ಬಂದು ಹೋಗೋಂಥದ್ದು ಕೆಲಸ ಅಲ್ಲಿಗೂ ಪಾಪ ಅವ್ರಿಗೂ ವರ್ಕೌಟ್ ಆಗ್ತದೆ ಅಂತೇಳಿ ಅವರು ಒಂದು ಕೋರಿಕೆ ಮೇಲೆ ಏನು ಮಾಡಿದೆ, ನಾನೇನು ಮಾಡಿದೆ, ಆನ್ಲೈನ್ ಮಾರ್ಕೆಟ್ ಒಂದು ಸ್ಟಾರ್ಟ್ ಮಾಡಿ ಕೊರಿಯರಿಗೆ ನಮ್ಗೆ ಆರ್ಡ್ರ್ಗಳೇನು ಬರ್ತದೋ ಅದ್ರ ಮುಖಾಂತರ ಕೊರಿಯರಿಗೆ ಸ್ಟಾರ್ಟ್ ಮಾಡಿದೆ. ಏನಾಗ್ತದೆ, ನಮಗೆ ಮುಂಗಾರುಯಿಂದ ಹಿಂಗಾರು ಅಂತೇಳಿ ನಾನು ಅಂತಂದೆ, ನಮಗೆ ಈ ಬೆಳೆ ಬರ್ತಕ್ಕಂಥದ್ದು. ಈಗೇನಂದರೆ ಸೆಪ್ಟೆಂಬರಿಗೆ ನಮಗೆ ಸ್ಟಾರ್ಟ್ ಆಗ್ತದೆ ಕೊಯ್ಲು.
ನಮಗೇನಾಗ್ತದೆ ಡಿಸೆಂಬರ್ಗೆ ಎಂಡ್ ಆಗ್ತದೆ, ಅಂದರೆ ಹಿಂಗಾರು ನಮಗೆ ಮುಗೀತದೆ. ಅದು ಮುಗಿದ ನಂತರ ಮತ್ತೆ ಸೆಪ್ಟೆಂಬರ್ವರೆಗೂ ಮತ್ತೆ ಇದು ಬಳ್ಳಿನೂ ಬರೋಲ್ಲ, ಏನು ಬರೋಲ್ಲ, ಮತ್ತು ಮುಂಗಾರಿಗೆ ನಮ್ಗೆ ಸ್ಟಾರ್ಟ್ ಆಗೋಂಥದ್ದು. ಅಲ್ಲಿವರೆಗೂ ನನಗೆ ಇಂಡೆಂಟ್ ಸ್ಟಾರ್ಟ್ ಆಗ್ತದೆ. ಅಂದರೆ ನಮಗೆ ಯಾರು ಬಳ್ಳಿ ಆಲೂಗಡ್ಡೆ ನನಗೆ 1 kg ಬೇಕು, 2 kg ಬೇಕು, 5 kg ಬೇಕು, 10 kg ಬೇಕು ಅಂತ ನಾನು ಆರ್ಡ್ರ್ ತೊಗೊಂಡು ಅವ್ರದ್ದು ಇಂಡೆಂಟ್ ಬುಕ್ಕಲ್ಲಿ ಇಂಡೆಂಟ್ ಬರ್ಕೊಂಡಿರ್ತೀನಿ, ಎಷ್ಟು kg ಬೇಕು ಮತ್ತು ಯಾವ ಸ್ಟೇಟು, ಅವ್ರ ಹೆಸರು, ಮೊಬೈಲ್ ನಂಬರು, ಮತ್ತು ಅವ್ರಿಗೂ ಮಾಹಿತಿ ಕೊಟ್ಟಿರ್ತೀನಿ. ಅವರು ಒಂದು ಕರೆ ಮಾಡ್ತಾರೆ, ಅಂದರೆ ನಮಗೆ ಸೆಪ್ಟೆಂಬರಿಂದ ಅವರು ಕರೆ ಮಾಡ್ತಾರೆ. ಮತ್ತು ನಾನು ಬರ್ಕೊಂಡಿರ್ತ ಇಂಡೆಂಟು ಅವರಿಗೆ ಕರೆ ಮಾಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ, ಕೊರಿಯರ್ ಮುಖಾಂತರ ತಲುಪಿಸ್ತಾಯಿದ್ದೀನಿ. ನನಗೇನಾಗಿತ್ತು ಅಂದರೆ ಬಾಂಬೆ ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ, 2 ವರ್ಷದಿಂದ ಬಾಂಬೆ ಕೂಡ ನಮಗೆ ಸ್ಟಾರ್ಟ್ ಆಯಿತು. ಜೊತೆಗೆ ಏನಾಯಿತು, ನಾವು ಬೆಳೀತಾ ಇರಬೇಕಾದ್ರೆ ಹೀಗೆ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ಹೋಗಿ ಅಮೇರಿಕಾದಲ್ಲಿ, ಅಂದರೆ ಅವರು ಮೂಲ ಬಂದು ನಮ್ಮ ಕರ್ನಾಟಕದವರೇ, ಅವರು ಅಮೇರಿಕಾದಲ್ಲಿ ಅದು ಕೃಷಿ ವಿಜ್ಞಾನಿಗಳು, ಬೆಂಗಳೂರು GKVKಯಲ್ಲಿ ಕೃಷಿ ವಿಜ್ಞಾನಿಯಾಗಿ ಅವರು ಕೆಲಸ ಮಾಡಿ ರಿಟೈರ್ಡು. ಈಗ ಅವರು ಅಮೇರಿಕಾದಲ್ಲಿ ಇವಾಗ 24 ವರ್ಷ ಆಗಿದೆ, ಅಲ್ಲಿ ವಾಸವಾಗಿದ್ದಾರಂತೆ ಅವರು. ನಮ್ಮ ಏನು ಅವ್ರಿಗೂ ಮಾಹಿತಿಯಾಗಿ ಬಳ್ಳಿ ಆಲೂಗಡ್ಡೆ ಈ ಥರ ಹಿಂಗೆ ಬೆಳೆದಿದ್ದಾರೆ ರೈತರು ಅಂತಂದಾಗ ಅವರು ಅಮೇರಿಕಾದಲ್ಲಿ ಮಾಹಿತಿ ತೊಗೊಂಡು ಪಾಪ ನಮ್ಮ ಇಂಡಿಯಾಗೆ ಬಂದಾಗ ನಮ್ಮ ತೋಟಕ್ಕೆ ಬಂದು ಗಡ್ಡೆಯನ್ನು ಖರೀದಿ ಮಾಡಿ ಭಾಳಷ್ಟು ಖುಷಿಪಟ್ಟರು. ಸರ್, ನಾನೊಬ್ಬ ಕೃಷಿ ವಿಜ್ಞಾನಿ, ನಾನು ಕೂಡ ರಿಟೈರ್ಡ್, ಈಗ ನಾನು ತೋಟ ಮಾಡಿಸ್ತಾಯಿದ್ದೀನಿ, ಖಂಡಿತ ನಮಗೆ ಬಳ್ಳಿ ಆಲೂಗಡ್ಡೆ ಬೇಕು ಅಂತ ನಮಗೂ ಖಂಡಿತವಾಗಿ ಖುಷಿಯಾಗಿ ಪಾಪ ಬಳ್ಳಿ ಆಲೂಗಡ್ಡೆನ ಕೊಟ್ಟೆ. ಅವರು ಕೂಡ ಈಗ ಅವ್ರ ತೋಟದಲ್ಲಿ ಬಿತ್ತನೆ ಮಾಡಿದ್ದಾರೆ, ಮತ್ತು ಇದೇ ಬಿತ್ತನೆನ ಅಮೇರಿಕಾದಲ್ಲೂ ಕೂಡ ತಗೊಂಡೋಗಿ ಬಿತ್ತನೆ ಮಾಡಿ ಅವರು ಕೂಡ ಅಲ್ಲಿ ಬೆಳೆಯುವಂಥದ್ದು ಆಗಿದೆ, ಮತ್ತು ಶ್ರೀಲಂಕಾಕ್ಕೆ ಹೋಗಿದೆ. ಹಾಗಾಗಿ ನಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಅಂತಂದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಇದಕ್ಕೆ ರಾಸಾಯನಿಕ ಗೊಬ್ಬರ ಕೊಡೋಂಗಿಲ್ಲ, ರಾಸಾಯನಿಕ ಸ್ಪ್ರೇ ಮಾಡೋಂಗಿಲ್ಲ. ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಜೀವಾಮೃತ ಕೊಡಬೇಕು, ಮತ್ತು ನೀರು ಕೊಡಬೇಕು, ಅಷ್ಟೇ ನಮ್ಗೆ ಬೇಕಿರ್ತಕ್ಕಂಥದ್ದು. ಇದು ಕೊಟ್ಟಾಗ ನಮಗೆ ಕಡಿಮೆ ಖರ್ಚಿರ್ತದೆ. ಆದಾಯ ಅಂತೇಳಿ ಅಂತಂದೆ ನಾನಾಗಲೇ, ಒಂದು ಗಡ್ಡೆಗೆ ಮಿನಿಮಮ್ಮು 250-350 kg ಗಂಟ ನಾವು ಏನು ಬೆಳೆ ಇಳುವರಿ ಮತ್ತು ನಾವೇನು ಗೊಬ್ಬರ ಮತ್ತು ಜೀವಾಮೃತ ಕೊಡ್ತಿರಲ್ಲ, ಆ ಕೊಟ್ಟಂಗೆಲ್ಲ ನಮಗೆ ಈ ಬಳ್ಳಿ ಒಂದು ನಮಗೆ 20 ಅಡಿಯಷ್ಟು ದೂರ ಹೋಗುತ್ತೆ. ಹೋದಾಗ ಏನಾಗ್ತದೆ, ಇಳುವರಿ ತುಂಬ ನಮಗೆ ಬರ್ತದೆ. ಅಂದರೆ ಇಳುವರಿ ಅಂತಂದಾಗ ನೀವು ಉದಾಹರಣೆ, ನಾನು ಇಲ್ಲಿ ಒಂದು ಬಳ್ಳಿನ ನಾನು ನಿಮ್ಗೆ ನೋಡ್ಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಬಳ್ಳಿ ನೋಡ್ತಾಯಿದ್ದೀನಿ ನೋಡಿ, ಇದು ನಮಗೆ ಹೂವು ಥರ ಕಾಣ್ತಾ ಇದೆ ನಿಮಗೆ. ಈ ಬಳ್ಳಿ ಇದು ಹೂವು ಫಸ್ಟು ತೆಳಗಡೆ ಬರುತ್ತೆ, ಹೂವು ಬಿಟ್ಟ ಮೇಲೆ ನಮಗೆ ಗಡ್ಡೆ ಸ್ಟಾರ್ಟ್ ಆಗ್ತದೆ. ಅಂದರೆ ಪ್ರತಿ ಎಲೆಗೂ ಪ್ರತಿ ಗೆನ್ನಿಗೂ ಗಡ್ಡೆ ಸ್ಟಾರ್ಟ್ ಆಗ್ತದೆ. ಇದು ಪ್ರತಿ ಗೆನ್ನಿಗೂ ನಮ್ಮ ಗಡ್ಡೆ ಸ್ಟಾರ್ಟ್ ಆಗಿದಾಗ ನಮಗೆ ಇಳುವರಿ ಅನ್ನೋದು ನಮಗೆ ತುಂಬ ಬರ್ತದೆ. ಇದು ಅಂದರೆ ನಾವು ಹೇಳ್ತಿದ್ವಿ ಆಗಲೇ 2 kg 3 kg 5 kg ಅಂದಾಗ ನಮ್ಗೆ ತುಂಬ ಇಳುವರಿನೂ ಆಗ್ತದೆ. ನಮಗೇನಾಗಿದೆ ಅಂತಂದರೆ ಕೇರಳ ಮತ್ತು ತಮಿಳ್ನಾಡು ಭಾಳಷ್ಟು ಬೇಡಿಕೆ, ಆದರೆ ಅವ್ರಿಗೆ ಸೈಜ್ ಗಡ್ಡೆ ಕೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ 1 kg 1.5 kg 2 kg ನಮಗೆ ಗಡ್ಡೆ ಬೇಕಾಗ್ತದೆ, ದಪ್ಪದ ಗಡ್ಡೆ ಅಂತ. ನನಗೆ ಹೈಯೆಸ್ಟು ದಪ್ಪ ಇರ್ತಕ್ಕಂಥ ಗಡ್ಡೆ ಕೇರಳ ಮತ್ತು ತಮಿಳ್ನಾಡಿಗೆ ಜಾಸ್ತಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದೇ ನಮ್ಮ ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ಮತ್ತು ಬಾಂಬೆ, ಮಹಾರಾಷ್ಟ್ರ, ಇವೆಲ್ಲನೂ ನಮಗೆ ಒಂದು 300-350 ಗ್ರಾಮು ಗಡ್ಡೆನ ನಾವು ಆ ಕಡೆ ಬೇಡಿಕೆ ಇದೆ, ನಾನು ಆ ಕಡೆಗೆ ಕಳಿಸ್ಕೊಡ್ತಾಯಿದ್ದೀನಿ. ಹಾಗಾಗಿ ಇದು ನಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ, ಅಂದರೆ ಇವತ್ತು ನಮಗೆ ಆಯುಸ್ಸು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಅನ್ನೋದಕ್ಕೆ ಉದಾಹರಣೆ ಇದು. ಯಾಕಂದರೆ ಯಾವುದೇ ರಾಸಾಯನಿಕ ಇಲ್ಲ ಅಂತಂದಾಗ, ಆಮೇಲೆ ಇದೇನಾಗಿದೆ ಅಂತಂದರೆ ಇವತ್ತು ಶುಗರು BP ಇರ್ಬೋದು ತುಂಬ ಜನ ಬರ್ತಾಯಿದ್ದಾರೆ. ಆಮೇಲೆ ಆಯುರ್ವೇದಿಕ್ ಡಾಕ್ಟರ್ಸ್ ಕೂಡ ಬರ್ತಾಯಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಒಳ್ಳೊಳ್ಳೆ ರೈತರು ಕೂಡ ಬರ್ತಾಯಿದ್ದಾರೆ. ಹಾಗಾಗಿ ನಮಗೆ ಇದು ಭಾಳ ಬೇಡಿಕೆ ಇರತಕ್ಕಂಥ ಏರ್ ಪೊಟ್ಯಾಟೊ ಅಥವಾ ಬಳ್ಳಿ ಆಲೂಗಡ್ಡೆ. ಸರ್, ಇದು ಏನಾಗ್ತದೆ ಅಂದರೆ, ನಮ್ಮ ಭೂಮಿಯಲ್ಲಿ ಬೆಳೆಯುವಂಥದ್ದು ಆಲೂಗಡ್ಡೆ ಏನು ಮಾಡ್ತಾಯಿದ್ದೀರಿ ಅಂತಂದರೆ, ಅದನ್ನ ಬಿತ್ತನೆ ಮಾಡಲಿಕ್ಕೆ ನಾವು ಕಣ್ಣು ರೂಪದಲ್ಲಿ ನೋಡ್ತೀರಿ. ಒಂದು ಗಡ್ಡೆಗೆ 2 ಕಣ್ಣು 3 ಕಣ್ಣು ಬಂದಿದೆ, ನಾವು ಅದನ್ನು ಕಟ್ ಮಾಡಿ ನಾವು ಅದನ್ನು ರೂಪ ಮಾಡ್ತೀವಿ, ಬಿತ್ತನೆ ಮಾಡ್ತೀವಿ. ಆದರೆ ಈ ಬಳ್ಳಿಗೆ ಆಲೂಗಡ್ಡೆ ಏನಾಗ್ತಾಯಿದೆ, ಆ ಥರದ ಕಟ್ ಮಾಡಬಾರ್ದು. ಇದೇನಂದರೆ ಗಡ್ಡೆ ಇರ್ತದಲ್ಲ, ಗಡ್ಡೆಗೆ ಬರ್ತಕ್ಕಂಥದ್ದು ಒಂದೇ ಕಣ್ಣು. ನಾವು 10 ಅಡಿಯಿಂದ 10 ಅಡಿಗೆ ಒಂದು ಗಡ್ಡೆ ನೆಡಬೇಕಾಗ್ತದೆ. ಯಾಕಂದರೆ ಇದು ಬಳ್ಳಿ ತುಂಬ 15-20 ಅಡಿ ಬಳ್ಳಿ ಹೋಗೋದ್ರಿಂದ 10 ಅಡಿ 10 ಅಡಿಗೆ ನಾವು ನಾಟಿ ಮಾಡ್ಕೊಬೇಕಾಗ್ತದೆ. ಒಂದು ಎಕರೆಗೆ ನಾವು ಈಗ ಬೇಕಾಗಿರ್ತಕ್ಕಂಥದ್ದು ಒಂದು 250-300 ಗಡ್ಡೆ ಅಂದರೆ 1 ಎಕರೆಗೆ ನಮ್ಗೆ ಸಾಕು. ಮತ್ತು ಇದ್ರ ವಿಶೇಷ ಇನ್ನೊಂದು ಏನು ಅಂದರೆ, ಒಂದು ಸರಿ ನಾವು ಗಡ್ಡೆ ನಾಟಿ ಮಾಡಿದ ಮೇಲೆ ಮತ್ತೆ ನಮಗೆ ಗಡ್ಡೆ ಬಳ್ಳಿ ಹೋಗಿ ಮತ್ತೆ ಹಾರ್ವೆಸ್ಟ್ ಮಾಡ್ತೀರಿ, ಮತ್ತು ನಾವು ಒಂದು ಹಂತ ಮುಗಿದ ಮೇಲೆ ತಿರುಗಿ ಮತ್ತೆ ನಾವು ಗಡ್ಡೆ ನಾಟಿ ಮಾಡೋಂಗಿಲ್ಲ. ಒಂದು ಸರಿ ನಾವು ಗಡ್ಡೆ ನಾಟಿ ಮಾಡಿದರೆ ಮತ್ತೆ ಬರ್ತಾನೆ ಇರ್ತದೆ, ನಾವು ಕೊಯ್ತಾ ಇರ್ತೀವಿ. ಡಿಸೆಂಬರಿಗೆ ಕ್ಲೋಸ್ ಆಗ್ತದೆ ಗಡ್ಡೆ, ಅಂದರೆ ನಾವು ಬಿತ್ತನೆ ಮಾಡಿರ್ತಕ್ಕಂಥ ಗಡ್ಡೆ ಭೂಮಿಯಲ್ಲೇ ಇರ್ತದೆ. ಎಷ್ಟೇ ಮಳೆ ಬಿಸಿಲು ವೆದರು, ಯಾಕಂತಂದರೆ ಇವತ್ತು ನಾವು 38ರಿಂದ 40ವರೆಗೂ ನಾವು ಬೇಸಿಗೆ ಟೈಮಲ್ಲಿ ನೋಡ್ತೀವಿ ವೆದರು. ಆದ್ರೂ ಕೂಡ ಆ ಗಡ್ಡೆ ಒಳಗಡೆನೇ ಇರ್ತದೆ, ಯಾವುದೇ ಕೊಳೆಯಲ್ಲ.
ಮತ್ತೆ ನಮಗೆ ಮುಂಗಾರು ಸ್ಟಾರ್ಟ್ ಆಗ್ತದೆ ಅಂತಾರಲ್ಲ, ಮೊಳಕೆ ಅದೇ ಬರುತ್ತೆ. ಒಂದು ಸರಿ ನಾಟಿ ಮಾಡಿದ್ರೆ ಇದು ಪ್ರತಿ ವರ್ಷ ಕೂಡ ಬರ್ತಾನೆ ಇರ್ತದೆ. ಒಂದು ಎಕರೆಗೆ ನಮಗೆ ಒಂದು 250ರಿಂದ 300 ಗಡ್ಡೆ ನಾವು ನಾಟಿ ಮಾಡ್ತೀವಿ ಒಂದು ಎಕರೆಗೆ. ನಮಗೆ ಈಗ ಸಸಿ ಅಂತಂದಾಗ ಏನಾಗ್ತದೆ ಅಂದರೆ, ನಾವು ಗಡ್ಡೆ ಅಂದರೆ ಇವತ್ತು ನಾವು KG ಲೆಕ್ಕದಲ್ಲಿ ನಾವು ಗಡ್ಡೆ ಕೊಡ್ತೀವಿ. ಯಾಕಂತಂದರೆ ಇದು ವಾರ್ಷಿಕ ಬೆಳೆ ಇರೋದ್ರಿಂದ ಇದು ನಾವು ಯಾವಾಗಂದ್ರೆ ಅವಾಗ ಬಿತ್ತನೆ ಮಾಡಿದರೆ ಬರೋಲ್ಲ. ಮುಂಗಾರಿಂದ ಹಿಂಗಾರು ಅಂದರೆ ಇವತ್ತು ನಾವು ಫೆಬ್ರವರಿ ಮಾರ್ಚಲ್ಲಿ ಬಿತ್ತನೆ ಮಾಡ್ಕೊಂಬಿಟ್ರೆ ನಮ್ಗೆ ಅಂದರೆ ಮುಂಗಾರು ಸ್ಟಾರ್ಟ್ ಆಗ್ತದಲ್ಲ, ಆಗ ಸೀಸನ್ ಬರುತ್ತದೆ. ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ, ಇವತ್ತು ಒಂದು ಗಡ್ಡೆ ಅಂದರೆ ಇವತ್ತು ಒಂದು KG ಲೆಕ್ಕ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಇವತ್ತು ನಮಗೆ ಒಂದು KG 300 ರೂಪಾಯಿ ನಾನು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಬೇರೆ ರಾಜ್ಯಗಳು ಬಂದಾಗ ತುಂಬ ನಮಗೆ ಖರ್ಚು ಜಾಸ್ತಿ ಬರ್ತದೆ. ಸರ್ ನಾವು 500 ರೂಪಾಯಿ ಕೂಡ KG ಕೊಡ್ತೀವಿ ಅಂತಂದರು. ಬೇಡ ಸರ್, 500 ರೂಪಾಯಿ ಬೇಡ, ಒಂದು 300 ರೂಪಾಯಿ ಅಂತ ನಿಗದಿ ಮಾಡಿ ನಾವು 300 ರೂಪಾಯಿ ಥರ ಇದನ್ನು ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ ಒಂದು KG. ಸರ್ ನಮ್ಮದು ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಗೂ ತುಂಬ ನೀರಾವರಿಗೆ ತೊಂದರೆ ಇದೆ. ಯಾಕಂದರೆ ಇಲ್ಲಿ ನಮ್ಮ ಭಾಗದಲ್ಲಿ ಯಾವುದೇ ನದಿ ನಾಲೆಗಳಿಲ್ಲ. ಇಲ್ಲಿ ಇರ್ತಕ್ಕಂಥದ್ದು ನಮಗೆ ಕೆರೆ ಕುಂಟೆಗಳು, ಆಮೇಲೆ ಮಳೆ ಕೂಡ ಅತಿ ಕಡಿಮೆ ಆಗಿರ್ತಕ್ಕಂಥ ಪ್ರದೇಶ ನಮ್ಮದು. ಬರಡು ಭೂಮಿ ಅಂದರೆ ಮಳೆ ಆಗ್ತಾಯಿಲ್ಲ. ಅಂದರೆ ಇವತ್ತು ಮಳೆ ಅಂತಂದಾಗ ನಮಗೆ ಕೆರೆಗಳೆಲ್ಲ ಸರ್ ಕುಂಟೆಗಳೇ ತುಂಬುವಂಥ ಪರಿಸ್ಥಿತಿ ಇಲ್ಲ. ಈಗೇನೆಂದರೆ ಸಾಧಾರಣ ಲೈಟಾಗಿ ಮಳೆ ಬಿಟ್ಟರೆ ಅದು ನೀರು ಕೂಡ ಹರಿಯಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಇವತ್ತು ನಮಗೆ ಬೋರ್ವೆಲ್ಲಲ್ಲಿ ಇವತ್ತು 1500ರಿಂದ 1800 ಅಡಿಯಷ್ಟು ನಾವು ಬೋರ್ವೆಲ್ಲನ್ನು ಕೊರಿತಾಯಿದ್ವಿ. ಅದರಲ್ಲಿ ನಮ್ಮ ಹಣೆ ಬರ ಅದೃಷ್ಟ ಅಂತ ಹೇಳ್ತಾರಲ್ಲ, ಆ ಥರ ಇವತ್ತು ನಮ್ಮ ಬೋರ್ವೆಲ್ಲಲ್ಲಿ ಒಂದು 10 ಬೋರ್ವೆಲ್ ಹಾಕಿದರೆ ಅದರಲ್ಲಿ ಒಂದು 2 ಬೋರ್ವೆಲ್ಲಲ್ಲಿ ನೀರು ಸಿಗ್ಬೋದು. ಅದು ಸಿಕ್ಕಿರ್ತಕ್ಕಂಥದ್ದು ಕೂಡ 1600 ಅಡಿ 1700 ಅಡಿ ಡೀಪಲ್ಲಿ ನಮಗೆ ನೀರು ಸಿಗ್ತದೆ. ಅದರಲ್ಲಿ ಕೂಡ ಬರ್ತಕ್ಕಂಥದ್ದು ಅರ್ಧ ಇಂಚು 3/4 ಇಂಚು ನೀರು ಬರ್ತದೆ. ಅದೇನಾದರೂ ಪ್ರೆಷರ್ ಇರಲ್ಲ. ಹಾಗಾಗಿ ನಾವೇನು ಮಾಡ್ತಾಯಿದ್ವಿ ಅಂತಂದರೆ, ನಾವೊಂದು ತೊಟ್ಟಿ ಥರ ಮಾಡಿ ಅದಕ್ಕೆ ಪೇಪರ್ ಹಾಕಿ ಅದನ್ನೆಲ್ಲ ಡಂಪ್ ಮಾಡ್ತೀವಿ ಅದಕ್ಕೆ. ಆಮೇಲೆ ಅದರಿಂದ ಮೋಟ್ರಿಟ್ಟು ಮತ್ತು ಇಲ್ಲಿ ಹನಿ ನೀರಾವರಿ ಪದ್ಧತಿ ನಾವು ಮಾಡಿಕೊಂಡು ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಏನು ಬೆಳೆಗಳನ್ನು ಬೆಳೀತಾಯಿದ್ವಿ. ಅದೇನಾಗಿದೆ ಅಂದರೆ, ಇವತ್ತು ಡೀಪಿಂದ ನೀರು ಬರ್ತಕ್ಕಂಥದ್ದು ಕ್ಲೋರೈಡ್ ಜಾಸ್ತಿ ಇದೆ. ಅಂದರೆ ನಾವು ಕುಡಿಲಿಕ್ಕೂ ಕೂಡ ನೀರು ಆಗಲ್ಲ, ಅಷ್ಟು ಕ್ಲೋರೈಡ್ ಇದೆ. ಆಮೇಲೆ ಬರ್ತಕ್ಕಂಥ ಉಪ್ಪು ಸ್ವಲ್ಪ ಜಾಸ್ತಿ ಇದೆ. ಇವತ್ತೇನಾಗಿದೆ, ಆರೋಗ್ಯದ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತಾಯಿದೆ. ಆಗಲೂ ಶುದ್ಧ ನೀರಿನ ಘಟಕಗಳನ್ನು ಪ್ರತಿ ಹಳ್ಳಿಗಳಲ್ಲೂ ಮಾಡಿಕೊಂಡು ಆ ನೀರನ್ನು ಉಪಯೋಗಿಸ್ತಾಯಿದ್ವಿ. ಈಗ ಕ್ಲೋರೈಡ್ ನೀರನ್ನೇ ನಾವು ತೋಟಕ್ಕೂ ಕೂಡ ಕೊಡ್ತಾಯಿದ್ವಿ. ಅಂದರೆ ಸ್ಲೋ ಪಾಯ್ಸನ್. ಆದರೆ ಮುಂದಿನ ಜನ್ರೇಷನ್ಗೆ ಭಾಳಷ್ಟು ಕಷ್ಟ ಆಗ್ತದೆ. ಇವತ್ತು ಪ್ರತಿ ಹನಿ ನೀರಾವರಿಗೂ ಭಾಳ ಕಷ್ಟಪಡುತ್ತದೆ. ಆಮೇಲೆ ಜೊತೆಗೆ ಏನಂತಂದರೆ, ಇವತ್ತು ನಮಗೆ ಕರೆಂಟು ಒಂದು ದಿನಕ್ಕೆ 24 ಗಂಟೆಗೆ 7 ಅವರ್ ಕೊಡ್ತಾರೆ. ಅಂದರೆ ಇವತ್ತು ನಮಗೆ ಮಾರ್ನಿಂಗು ಒಂದು 4 ಅವರ್ ಕೊಡ್ತಾರೆ, ನೈಟ್ ಒಂದು 3 ಅವರ್ ಕೊಡ್ತಾರೆ. ಆದರೆ ಕರೆಂಟು ಹೋಗಿ ಬರ್ತಾ ಇರ್ತದೆ. ಮತ್ತು ರಾತ್ರಿ ಕಡೆ ಕೆಲವೊಂದು ಸಮಯ ಬೇಸಿಗೆ ಸಮಯದಲ್ಲಂತೂ ಭಾಳ ಕಷ್ಟ ಪರಿಸ್ಥಿತಿ. ಯಾಕೆಂದರೆ ಸಂದರ್ಭ ರಾತ್ರಿ ಟೈಮು ಕೂಡ ನೀರು ಓಡಿಸ್ಬೇಕಾಗ್ತದೆ. ಬ್ಯಾಟ್ರಿಗಳು ಇಟ್ಕೊಂಡು ಬಂದು ನೈಟ್ ಟೈಮು, ಯಾಕಂದರೆ ಡೇ ಟೈಮು ಸ್ವಲ್ಪ ನೀರು ಕೊಟ್ಟಾಗ ಬಿಸಿಲು ವೆದರ್ ಜಾಸ್ತಿ ಇರ್ತದೆ, 40 ಟೆಂಪ್ರೇಚರ್ ಇದ್ದಾಗ ಆವಿ ಆಗೆಲ್ಲ ಹೋಗ್ಬಿಡ್ತದೆ ಅಂದ್ಬಿಟ್ಟು ರಾತ್ರಿ ಟೈಮು ಸ್ವಲ್ಪ ಕೂಲಾಗಾದರೂ ಇರ್ತದೆ, ಸ್ವಲ್ಪ ನೀರು ತಗೊಳ್ತದೆ ಅಂಥೇಳಿ ಆ ರಾತ್ರಿ ಟೈಮ್ ಬಂದು ಬ್ಯಾಟ್ರಿಗಳು ಹಾಕ್ಕೊಂಡು ಹೋಗುವಂಥದ್ದು. ಇವತ್ತು ಹಾವು ಚೇಳು ಭಾಳಷ್ಟು ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರೈತ ಜೀವನ ಅಷ್ಟು ಕಷ್ಟ ಇದೆ. ಆದರೆ ಅಷ್ಟು ಸ್ವಲ್ಪ ಅದರಲ್ಲೂ ನಮ್ಮ ರೈತರು ಭಾಳಷ್ಟು ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾಯಿದ್ದಾರೆ. ಎಲ್ಲ ಥರದ ಬೆಳೆಗಳನ್ನು ಬೆಳೀತಾಯಿದ್ದಾರೆ. ಆದರೆ ಆ ಬೆಳೆಗಳಿಗೆ ಸೂಕ್ತವಾದ ಬೆಂಬಲ ಬೆಲೆ ಇಲ್ಲ. ಯಾಕಂತಂದರೆ ಬೆಳೆ ಚೆನ್ನಾಗಾಯಿತು ಅಂತೇಳಿ ಪಾಪ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ್ರೆ ಅದು ರೇಟು ಭಾಳಷ್ಟು ಕಡಿಮೆ ಆಗಿರ್ತದೆ. ಸರ್ ಈಗ ಹಿಂದೆ ಇರತಕ್ಕಂಥದ್ದು ರೋಗಗಳು ಮತ್ತು ಈಗ ಬರ್ತಕ್ಕಂಥ ರೋಗಗಳು ಭಾಳಷ್ಟು ಇದೆ ಸರ್. ಈಗ ಭಾಳಷ್ಟು ಕೀಟ ಮತ್ತು ರೋಗ ಬಾಧೆಗಳು ತುಂಬ ಇದೆ. ಆದರೆ ಏನಾಗಿದೆ ಅಂದರೆ, ಈಗಲೂ ಪೆಸ್ಟಿಸೈಡ್ಸ್ ಅಂದರೆ ರಾಸಾಯನಿಕ ಜಾಸ್ತಿ ಸ್ಪ್ರೇ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಯಾಕಂದರೆ ಆ ರೋಗ ನಿಯಂತ್ರಣ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇಲಾಖೆಗಳು ಕೂಡ ರೈತರಿಗೆ ಬಂದು ಮಾಹಿತಿ ಕೊಡ್ತಾಯಿದ್ದಾರೆ. ರೈತರು ಕೂಡ ಅದನ್ನು ಗಮನದಲ್ಲಿಟ್ಕೊಂಡು ತಗೊಳ್ತಾ ಇದ್ದಾರೆ. ಇವತ್ತು ಆ ಹೆಚ್ಚು ಒಂದು ಸ್ವಲ್ಪ ರಾಸಾಯನಿಕ ಸ್ಪ್ರೇಗಳ ಬಳಸದೇ ಸ್ವಲ್ಪ ಆದಷ್ಟು ಕಡಿಮೆ ಆಗಲಿ ಅಂತೇಳಿ ಈಗಲಾಗಲೇ ಹೇಳಿದೆ, ನೀರು ಮಜ್ಜಿಗೆ ಉಪಯೋಗಿಸೋಂಥದ್ದು ಇರ್ಬೋದು, ಮತ್ತು ಜೀವಾಮೃತ ಕೊಡುವಂಥದ್ದು ಇರ್ಬೋದು, ಮತ್ತು ಇನ್ನೇನು ಗಂಜಲ ಅಥವಾ ಬೇವಿನ ಎಣ್ಣೆ ಈ ಥರದ ದ್ರವರೂಪಗಳಲ್ಲಿ ಏನು ಬರ್ತಾಯಿದೆ ಅದನ್ನು ತಗೊಂಡು ಸಿಂಪಡಣೆ ಮಾಡಿ ಆದಷ್ಟು ನಾವು ರಾಸಾಯನಿಕ ಮುಕ್ತ ಮಾಡಬೇಕು ಅಂಥೇಳಿ ಈಗ ಎಲ್ಲ ರೈತರು ಅದನ್ನೇ ಉಪಯೋಗಿಸ್ಕೊಂಡು ಇವಾಗ ಬೆಳೆಗಳನ್ನು ಬೆಳೆಯುವಂಥದ್ದು ಪ್ರಯತ್ನ ನಡೀತಾ ಇದೆ ಸರ್. ಕಾರ್ಮಿಕರು ನಾವು ಯಾವುದೇ ಕೃಷಿ ಮಾಡಬೇಕಾದಾಗ ನಾವು ಬೆಳೆ ಇಡುವಂಥ ಸಂದರ್ಭದಲ್ಲಿ ಕಾರ್ಮಿಕರು ನಮಗೆ ಬೇಕು. ಅದಾದ ನಂತರ ಮನೆಯಲ್ಲೇ ಒಂದು 2-3 ಒಟ್ಟು ಕುಟುಂಬಗಳಿದ್ದರೆ ನಡೀತಾ ಇರ್ತದೆ, ಇಲ್ಲಾಂದರೆ ನಾವು ತಗೊಳ್ಬೇಕಾಗ್ತದೆ. ಮತ್ತು ಜೊತೆಯಲ್ಲಿ ನಮಗೆ ಕಳೆ ನಿರ್ವಹಣೆ ಮಾಡಬೇಕಾದ್ರೆ
ಕಾರ್ಮಿಕರು ಬೇಕಾಗ್ತದೆ. ಮತ್ತು ಬೆಳೆ ಹಾರ್ವೆಸ್ಟಿಂಗ್ ಮಾಡಬೇಕಾದಾಗೂ ನಮಗೆ ಕಾರ್ಮಿಕರು ಬೇಕಾಗ್ತದೆ. ಸರ್, ನಮಗೆ ಇದು ಬಳ್ಳಿ ಆಲೂಗಡ್ಡೆ ನಾವು ಬಿತ್ತನೆ ಮಾಡಬೇಕಂದ್ರೆ 10 ಅಡಿಯಿಂದ 10 ಅಡಿಗೆ ಒಂದು ಗಡ್ಡೆಯಿಂದ ಒಂದು ಗಡ್ಡೆಗೆ 10 ಅಡಿ ಬೇಕು ಸರ್. ನಮಗೆ ಅಷ್ಟು ಸ್ಪೇಸ್ ಬೇಕು. ಯಾಕಂದರೆ ಬಳ್ಳಿ ತುಂಬ ಒಂದು 15ರಿಂದ 20 ಅಡಿ ಬಳ್ಳಿ ಹೋಗೋದ್ರಿಂದ ನಮಗೆ ಸ್ಪೇಸ್ ಜಾಸ್ತಿ ಕೊಡಬೇಕಾಗ್ತದೆ. 10 ಅಡಿಯಿಂದ 10 ಅಡಿಗೆ ಒಂದು ಗಡ್ಡೆ ನಾಟಿ ಮಾಡಬೇಕಾಗ್ತದೆ. ಸರ್, ಇದು ಬಳ್ಳಿ ಆಲೂಗಡ್ಡೆಗೆ ನೀವು ಯಾವುದೇ ವಾತಾವರಣ ಇರಲಿ ಏನು ತೊಂದರೆ ಇಲ್ಲ. ಅಥವಾ ಭೂಮಿ ನಮಗೆ ಬ್ಲ್ಯಾಕ್ ಸಾಯಿಲ್ ಇದ್ದರೂ ಓಕೆ, ಮತ್ತು ಏನು ಕೆಂಪು ಸಾಯಿಲ್ ಇದ್ದರೂ ಓಕೆ, ತೊಂದರೆ ಇಲ್ಲ ಸರ್. ಎಲ್ಲ ವೆದರ್ಗೂ ಅಡ್ಜಸ್ಟ್ ಆಗ್ತದೆ. ಆದರೆ ವಾರ್ಷಿಕ ಬೆಳೆ ಅಷ್ಟೇ, ಅದು ಮುಂಗಾರುವಿಂದ ಹಿಂಗಾರು, ಯಾವುದೇ ವೆದರ್ ಇದ್ದರೂ ತೊಂದರೆ ಇಲ್ಲ, ಯಾವುದೇ ಭೂಮಿ ಇದ್ದರೂ ತೊಂದರೆ ಇಲ್ಲ ಸರ್. ನಾವು ಇದಕ್ಕೆ ಒಂದು 10ರಿಂದ 12 ದಿನ ಒಂದು ಸರಿ ಕಟಾವು ಮಾಡ್ತೀವಿ. ಅಂದರೆ ಕೆಲವೊಂದು ರಾಜ್ಯಗಳಲ್ಲಿ 250ರಿಂದ 300 ಗ್ರಾಮ್ ಅಂತಂದಾಗ ಸಣ್ಣ ಗಡ್ಡೆ ನಾವು ಕಟಾವು ಮಾಡ್ತೀವಿ. ತಮಿಳ್ನಾಡು, ಕೇರಳ ಸ್ವಲ್ಪ ಸೈಜ್ ದಪ್ಪ ಕೇಳ್ತಾರೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ದಪ್ಪ ಗಡ್ಡೆ ಆಗೋವ್ರಿಗೆ ವೆಯ್ಟ್ ಮಾಡಿ ಅದನ್ನು ನಾವು ಒಂದು 20-25 ದಿನ ಬಿಟ್ಟು ಕಟಾವು ಮಾಡ್ತೀವಿ. ಇವತ್ತು ನಮ್ಮ ತೋಟದಲ್ಲಿ ನಾನು ಬಳ್ಳಿ ಆಲೂಗಡ್ಡೆ ಬೆಳಿಬೇಕಾದ್ರೆ ಇದಕ್ಕೆ ಸಪೋರ್ಟಿಂಗ್ ಬೇಕು. ಅಂದರೆ ಇದು ಬಳ್ಳಿ ಹೋಗಲಿಕ್ಕೆ ಯಾವುದನ್ನು ಒಂದು ಆಧಾರ ಬೇಕು. ಹಾಗಾಗಿ ನಾನೇನು ಮಾಡಿದ್ದೀನಿ, ನಮ್ಮ ದ್ರಾಕ್ಷಿ ತೋಟದಲ್ಲೇ ಕೂಡ ಈಗ ಚಪ್ಪರಕ್ಕೆ ಇದನ್ನು ಮಾಡಿದ್ದೀನಿ. ಇವತ್ತು ನಾವು ಈ ತೋಟ ಮಾಡಬೇಕಂದ್ರೆ ಮೂಲ ಬಂದು ನಮಗೆ ಕೂಚ ಬೇಕು. ಇದು 12 ಅಡಿ ಹೈಟು ಕೂಚ ಇರ್ತದೆ. ಮತ್ತು ಈ ಸಪೋರ್ಟಿಂಗು ನಾವು ಆ ಕಡೆ ಒಂದು ಸಪೋರ್ಟಿಂಗ್ ಅಂದರೆ ಕೂಚ ಬೀಳಬಾರ್ದು ಅಂತೇಳಿ ಸಪೋರ್ಟ್ ಅದು 12 ಇರುತ್ತೆ. ಹೈಟ್ ಇದು 12 ಅಡಿ ಇದೆ. ಇದಕ್ಕೆ ನಾವು ತಂತಿ ಮಾಡಿದ್ದೀವಿ. ಅಂದರೆ ಇವತ್ತು ತಂತಿ ಸ್ಟ್ರೆಂತ್ ಆಗಿರಬೇಕು ನಾವು ಯಾವುದೇ ಬೆಳೆ ಬೆಳಿಬೇಕಾದಾಗ ಕೂಡ. ಹಾಗಾಗಿ ನಾವೇನು ಮಾಡಿದ್ವಿ, ತಂತಿ ಹಾಕಿದ್ವಿ. ಈ ದ್ರಾಕ್ಷಿ ಚಪ್ಪರಕ್ಕೆ ಬಳ್ಳಿ ಆಲೂಗಡ್ಡೆನ ನಾವು ಮಾಡಿದ್ವಿ. ಅಂದರೆ ಇದಕ್ಕೆ ಬಳ್ಳಿ ಹೋಗೋದಕ್ಕೆ ಭಾಳಷ್ಟು ಹೆಲ್ಪಿಂಗ್ ಇರ್ತದೆ ಮತ್ತು ಸಪೋರ್ಟಿಂಗ್ ಆಗಿರ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಗಡ್ಡೆ ಕೆಳಗಡೆ ಬಿಡಲ್ಲ, ಬಳ್ಳಿ ಮೇಲೆ ಇರ್ತದೆ. ಹಾಗಾಗಿ ಯಾವುದಕ್ಕೂ ತೊಂದರೆ ಇಲ್ಲ. ನಮಗೆ ಇಳುವರಿ ಹೆಚ್ಚಾಗಿ ಹೋಗಲಿಕ್ಕೆ, ಯಾಕಂದರೆ ಇದು 15ರಿಂದ 20 ಅಡಿ ಹೋಗೋದಕ್ಕೆ ಒಂದು ಸಪೋರ್ಟಿಂಗ್ ಚೆನ್ನಾಗಿರ್ತದಲ್ಲ. ಹಾಗಾಗಿ ನಾನು ಈ ಬಳ್ಳಿ ಬಟಾಟೆನ ಏನು ದ್ರಾಕ್ಷಿ ಚಪ್ಪರದಲ್ಲೇ ಮಾಡ್ಕೊಂಡು ಕರ್ನಾಟಕ ನ್ಯೂಸ್ ಬೀಟ್ ನಮಗೆ ಕರೆ ಮಾಡಿ ನಮ್ಮ ತೋಟಕ್ಕೆ ಬಂದು ನಮ್ಗೆ ಖುಷಿ ಏನು ಅಂತಂದರೆ, ನಾವು ಎಲೆ ಮರದ ಕಾಯಿಯಾಗಿ ನಾವು ಕೆಲಸ ಮಾಡ್ತಾಯಿರ್ತೀವಿ. ಹಾಗಾಗಿ ನೀವು ಬಂದು ನಮ್ಮನ್ನು ಮಾತಾಡಿಸಿ ನಮ್ಮ ಕಷ್ಟ ಸುಖ, ರೈತರ ಬಗ್ಗೆ, ಆಮೇಲೆ ರೈತರ ಬೆಳೆಗಳು ಇದೆಲ್ಲ ನಾವು ನೋಡಿದಾಗ ಖುಷಿ ಆಗ್ತದೆ. ಯಾಕಂತಂದರೆ ನಾವು ತೋಟದಲ್ಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತು ನಾವು ಬೆಳೆದಿರ್ತಕ್ಕಂಥ ಬೆಳೆನ ಲಕ್ಷಾಂತರ ಜನಕ್ಕೆ ವೀಕ್ಷಣೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾಯಿದ್ದೀರಿ. ಆಮೇಲೆ ಜೊತೆಗೆ ನೀವು ಬೆಳೆಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ತುಂಬ ರೈತರು ಮಾಹಿತಿಗಳನ್ನು ನಮಗೆ ಫೋನ್ ಮಾಡಿ ಕೇಳ್ತಾರೆ ಅಥವಾ ನಮ್ಮ ತೋಟಕ್ಕೆ ಬರ್ತಾರೆ. ಹಾಗಾಗಿ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಕೃಷಿ ಮತ್ತು ನಿಖರ ಹಾಗೂ ಉಪಯುಕ್ತ ಮಾಹಿತಿಗಾಗಿ ಹಾಗೂ ವೈಜ್ಞಾನಿಕ ಮತ್ತು ನೂತನ ತಂತ್ರಜ್ಞಾನದ ಸಲಹೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೃಷಿಗೆ ಸಂಬಂಧಿಸಿದ ಹೊಸ ಐಡಿಯಾಗಳಿಗಾಗಿ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ.